ಕೂಡ ನಾವು ಜನಪ್ರತಿನಿಧಿಗಳಿಗೆ ರೈತರನ್ನ ನೇರವಾಗಿ ಭೇಟಿ ಮಾಡಿ ಅವರಿಂದ ನೇರವಾಗಿ ಅವ್ರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಕೂಡ ನಮಗೆ ಇದೆ. ಮತ್ತೆ ಈಗಾಗಲೇ ಮಾತನಾಡ್ತಾ ಪಚ್ಚ ನಂಜುಂಡಸ್ವಾಮಿ ಅವರು ಮತ್ತು ವಿದ್ಯಾಸಾಗರ್ ಅವರೆಲ್ಲ ಹೇಳಿದ್ರು ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ, ವರ್ಣಾ ಕ್ಷೇತ್ರ, ಗುಂಡ್ಲುಪೇಟೆ ಕ್ಷೇತ್ರ, ಮತ್ತು HT ಕೋಟೆ ಕ್ಷೇತ್ರ, KR ನಗರ ಕ್ಷೇತ್ರ, ಈ ಕ್ಷೇತ್ರಗಳಲ್ಲೆಲ್ಲ ಕೂಡ ಕೋಮುವಾದಿಗಳ ಅಧಿಕಾರಕ್ಕೆ ಬರೋದನ್ನು ತಡಿಬೇಕು. ಮತ್ತು ಸಂವಿಧಾನದ ಆಶಯಗಳಲ್ಲಿ ಸಂವಿಧಾನದ ಆಶಯ ಈ ಸಮಾಜದಲ್ಲಿ ನೆಲೆಗೊಳ್ಳಬೇಕು. ಹಾಗಾಗಿ ಸಂವಿಧಾನ ವಿರೋಧಿಗಳು ಯಾರಿರ್ತಾರೆ, ಕೋಮುವಾದಿಗಳಿರ್ತಾರೆ, ಅವ್ರನ್ನ ಸೋಲಿಸಬೇಕು. ಮತ್ತು ರೈತರ ಸಮಸ್ಯೆಗಳಿಗೆ, ಶೋಷಿತ ವರ್ಗದ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಕೊಡ್ತಾರೆ ಅಂಥ ಶಾಸಕರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಎಲ್ಲ ಕ್ಷೇತ್ರಗಳಲ್ಲಿ, ನಾನು ಹೆಸರು ಹೇಳಿದ ಈ ಕ್ಷೇತ್ರಗಳಲ್ಲಿ ನಮ್ಮ ರೈತ ಸಂಘದ ನಾಯಕರು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದರು. ಇವತ್ತು ನಮ್ಮ ಈ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಶಾಸಕರು ಇದು ಗೆದ್ದಿದ್ದಾರೆ ಅಂತಂದರೆ ನಮ್ಮ ರೈತ ಸಂಘದ ಕೊಡುಗೆ ಕೂಡ ಇದೆ. ಹಾಗಾಗಿ ವೇದಿಕೆಯಲ್ಲಿ ನಾನು ನಮ್ಮ ರೈತ ಸಂಘದವರಿಗೆ ತುಂಬ ಕೃತಜ್ಞತೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ವಿದ್ಯಾಸಾಗರ್ ಅವರು ನಮ್ಮ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಈ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ರೈತರ ಸಮಸ್ಯೆಗಳನ್ನು ಯಾವಾಗಲೂ ಕೂಡ ಅವರು ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾ ಇರ್ತಾರೆ. ನಾನು ಶಾಸಕನಾಗಿದ್ದಾಗಲೂ ಕೂಡ 5 ವರ್ಷ ಅವ್ರು ಸಹಕಾರ ಕೊಟ್ಟಿದ್ರು. ಅದ್ರ ಜೊತೆಗೆ ಯಾವ್ಯಾವ ರೈತರಿಗೆ ಅನಾನುಕೂಲ ಆಗುತ್ತೆ, ಅವ್ರ ಸಮಸ್ಯೆಗಳು ಹೆಚ್ಚಾಗುತ್ತೆ, ಅವೆಲ್ಲ ಕೂಡ ನಮ್ಗೆ ಎಚ್ಚರಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ರಸ್ತೆ ತಡೆಯುವುದು ಮತ್ತು ನಾವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಬಂದು ಪ್ರತಿಭಟನೆ ಮಾಡಿ ನಮ್ಮ ಗಮನ ರೈತ ಸಮಸ್ಯೆಗಳಿಗೆ ಸೆಳೆದು ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರು ಮಾಡ್ತಿರುವಂಥ ಉತ್ತಮ ಕೆಲಸ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಪಚ್ಚ ನಂಜುಂಡಸ್ವಾಮಿ ಅವರು ಅವ್ರಿಗೆ ರಾಜಕೀಯಕ್ಕೆ ಬರೋದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದರೆ ಖಂಡಿತ ನಾವು ಅದಕ್ಕೆ ನಮ್ಮ ಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಸಹಕಾರ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಈಗಾಗಲೇ ಬಹಳಷ್ಟು ಜನ ಎದ್ದು ಹೋಗ್ತಾ ಇದ್ದಾರೆ, ಊಟದ ವ್ಯವಸ್ಥೆ ಬೇರೆ ಮಾಡಿಬಿಟ್ಟಿದ್ದಾರೆ, ಮಧ್ಯಾಹ್ನ ಆಗಿದೆ. ಹಾಗಾಗಿ ಎಲ್ಲರೂ ಊಟಕ್ಕೆ ಹೋಗ್ತೀರಾ. ಹೆಚ್ಚು ಸಮಸ್ಯೆಗಳನ್ನು ನಾನು ಹೆಚ್ಚು ಸಮಯ ನಾನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಕೆಲವು ಪ್ರಮುಖವಾದ ಸಮಸ್ಯೆಗಳು